ಹಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ನಾನು ಇವತ್ತು ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ನೋಡಿ, ನಾನು ಆಲ್ರೆಡಿ ಒಂದೆರಡು ದಿನ ವೀಡಿಯೋ ಮಾಡಿಲ್ಲ. ನಾನು ಅಂದ್ಕೊಂಡಿದ್ದೇನೆಂದರೆ ಡೈರೆಕ್ಟಾಗಿ 29ನೇ ತಾರೀಕು ಯುವ ರಿಲೀಸ್ ದಿನ ಏನಿದೆ, ಒಂದು ಬ್ಲಾಗ್ ಟೈಪು ಒಂದು ಬರೋಣ ಅಂತ, ನಿಮ್ಮ ಮುಂದೆ ಬರೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅದಕ್ಕೂ ಮೊದಲೇ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ವೀಡಿಯೋ ಹಾಕಿಲ್ಲ, ಅಪ್ಡೇಟ್ ಕೊಡಿ ಬ್ರೋ, ವೀಡಿಯೋ ಮಾಡಿ ಬ್ರೋ ಅಂತೆಲ್ಲ ಇನ್ಸ್ಟಾಗ್ರಾಮಲ್ಲೂ ಬಂದು ಕೇಳ್ತಾಯಿದ್ರೆ. ಸೊ ನಾನು ಅಂದ್ಕೊಂಡೆ ಇಲ್ಲೊಂದು ಕ್ಲಾರಿಫಿಕೇಷನ್ ಕೊಟ್ಬಿಡೋಣ ಅಂತ. ನಾನು ಯಾಕೆ ಗೊತ್ತಾ ಲೇಟ್ ಮಾಡಿದೆ, ಬರೋ ತಿಂಗಳಿಂದ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ವೀಡಿಯೋ ನಿಮ್ಮ ಮುಂದೆನೇ ಡೈಲಿ ಅಪ್ಡೇಟ್ ಜೊತೆಗೆ ಒಂದು ಡಿಫ್ರೆಂಟಾಗಿ ಬರೋಣ ಅಂತಲೇ ಯೋಚನೆ ಮಾಡಿದ್ದೆ. ಅದಕ್ಕೋಸ್ಕರ ಈ ಮಂತಲ್ಲಿ ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಅದನ್ನು ನಾನು ನಿಮಗೆ ತಿಳಿಸೋಗೋಣ ಅಂತಲೇ ಈ ವಿಡಿಯೋದಲ್ಲಿ ನಾನು ಬಂದಿರುವಂಥದ್ದು. ಆದರೆ ಇದ್ರ ಜೊತೆಗೆ ಅಪ್ಡೇಟ್ ಕೂಡ ಇದೆ. ಈಗಲೂ ಕೂಡ ನಾನು ಹೇಳ್ಬಿಡ್ತೀನಿ, ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮೊದಲೇ, ನನ್ನ ಹತ್ರ ಮಾರ್ಟಿನ್ ಅಪ್ಡೇಟ್ ಇಲ್ಲ. ಕೇಳಿದ್ದು ಇನ್ನೂ 3 ಸಾಂಗ್ ಶೂಟ್ ನಡೀತಾನೆ ಇದೆ. ಸೊ ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಹೋಗಲ್ಲ, ಯಾಕೆಂದರೆ ಸಾಂಗ್ ಶೂಟ್ ಎಲ್ಲೆಲ್ಲೋ ಡಿಫ್ರೆಂಟ್ ಫೀಲ್ಡಲ್ಲಿ ನಡೀತಾ ಇದೆ. ಬಟ್ ಮಾರ್ಟಿನ್ ಅಪ್ಡೇಟ್ ಎಲ್ಲರಿಗೂ ಕೇಳ್ತಾ ಇದ್ರಿ. ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ನಾನು ನಿಮಗೆ ಓಪನ್ ಆಗಿ ಹೇಳ್ತೀನಿ, ಏಪ್ರಿಲ್ ಮೇ ಅಲ್ಲಿ ರಿಲೀಸ್ ಆಗುತ್ತೆ, ಆಯ್ತಾ. ಮಾರ್ಟಿನಿಂದಾಗಲಿ ಮ್ಯಾಕ್ಸಿಂದ ಯಾಕಿಲ್ಲ ಅಂದರೆ ಅದ್ರ ಆಲ್ರೆಡಿ ಶೂಟಿಂಗ್ ಮುಗಿಸಾಗಿದೆ. ಇನ್ನು ಅದ್ರ ಬಗ್ಗೆ ಎಲ್ಲಿ ಬರುತ್ತೆ, ನನ್ನ ಹತ್ರ ಯಾವುದೇ ಒಂದು ಸೆಟ್ಟಿಂದ ನ್ಯೂಸ್ ಬರೋವಂಥ ಅಗತ್ಯ ಇರಲ್ಲ ಅಂತ ಅನ್ಕೊತೀನಿ. ಇನ್ನೇನಿದ್ರು ರಿಲೀಸ್ ಡೇಟ್ ಬಗ್ಗೆ ಮಾತಾಡೋದು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಮ್ಯಾಕ್ಸಿಂದ ಏನಿದೆ ಇದೇ ಮಂತ್ ಎಂಡಿಗೆ 31ಗೆ ಇಲ್ಲ ಏಪ್ರಿಲ್ 1ಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ಜೊತೆ ಬರ್ತಾರೆ. ಹಾಗೆಯೇ ನಿಮಗೆ ಮಾರ್ಟಿನ್ ಬಗ್ಗೆ ಹೇಳೋದಾದರೆ ನಾನು ಮೂವಿ ರಿಲೀಸ್ ಟೈಮೇ ಹೇಳ್ತೀನಿ ನಿಮಗೆ, ಏಪ್ರಿಲಲ್ಲಿ ಇಲ್ಲ ಮಾರ್ಚಲ್ಲಿ ರಿಲೀಸ್ ಆಗಬೇಕು. ಯಾಕೆಂದರೆ ಮಾರ್ಚ್ ಏಪ್ರಿಲ್ ಮೇ ಇದು ಸಮ್ಮರ್ ಸೀಸನ್ ಆಗಿರುವಂಥದ್ದು. ಸೊ ಈ ಟೈಮಲ್ಲೇ ರಿಲೀಸ್ ಆಗಬೇಕು. ಮಾರ್ಚಲ್ಲಿ ಇಲ್ಲ ಅಂದಮೇಲೆ ಏಪ್ರಿಲ್ ಮೇ ಅಲ್ಲೇ ಆಗಲೇಬೇಕು, ಇಲ್ಲ ಜೂನ್ ತನಕ ಎಕ್ಸ್ಟೆಂಡ್ ಮಾಡ್ಬೋದು. ಇದೇ ಲಾಸ್ಟ್ ಆಗಿರುವಂಥದ್ದು, ಅದಾದಮೇಲೆ ಇಲ್ಲ. ಯಾಕೆಂದರೆ ಇದೇ ಇಯರ್ ಬರುತ್ತೆ ಅಂದರೆ ಏಪ್ರಿಲ್ ಮೇ ಜೂನ್ ತನಕ ಹೇಳ್ಕೊಂಡು ಹೋಗಲ್ಲ. ಏಪ್ರಿಲ್ ಮೇ ಅಲ್ಲೇ ಮುಗಿಸ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಮೋಸ್ಟ್ಲಿ ನನಗೆ ಮೇನೇ ಹಾಕೊಂಡು ಮೇ ಅಲ್ಲೇ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಏಪ್ರಿಲಲ್ಲಿ ಮ್ಯಾಕ್ಸ್ ಬರುವಂಥ ಚಾನ್ಸಸ್ ತುಂಬಾ ಇದೆ. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಟಾಕ್ಸಿಕ್ ಮೂವಿಲಿ ಯಾರ್ಯಾರು ಇದ್ದಾರೆ ಅಂತ ಕೇಳಿದಾಗ ನನಗೆ ಮೊದಲನೇದಾಗಿ ಬಂದಿರೋಂಥ ಅಪ್ಡೇಟ್, ನಾನು ನಿಮಗೆ ಸ್ಟಾರ್ಟಿಂಗೇ ಹೇಳಿದ್ದೆ ಕರೀನಾ ಕಪೂರ್ ಅವರು ಬಸ್ ನ್ಯೂಸ್ ಪ್ರಕಾರ ಇದ್ದಾರೆ ಅಂತ. ಆದರೆ ಈಗ ಸ್ಟ್ರಾಂಗ್ ಬಸ್ ಬಂದಿದೆ. ಏನಂತಂದರೆ ಕರೀನಾ ಕಪೂರ್ ಅವರು ಇದ್ದಾರೆ, ಅದು ಕನ್ಫರ್ಮ್ ಆಗೋಗಿದೆ. ಆದರೆ ಅವರು ಸಿಸ್ಟರ್ ರೋಲ್ನ, ಅವರಂದರೆ ಯಶ್ ಅವರ ಸಿಸ್ಟರ್, ಅವರ ಅಕ್ಕನಾಗಿ ಪಾತ್ರನ ನಿಭಾಯಿಸ್ತಾ ಇದ್ದಾರೆ ಅಂತ ನಮಗೆ ಇಲ್ಲಿ ಸಿಕ್ಕಿರೋವಂಥ ವಿಷಯ ಆಗಿರೋವಂಥದ್ದು. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಆ ಒಂದು ಲೀಡ್ ರೋಲ್ನ. ಮೇ ಬಿ ನನಗನ್ನಿಸ್ತಿದ್ದು ಏನಂದರೆ ಆ ರೋಲ್ನ ಯಾರು ನಿಭಾಯಿಸ್ತಿದ್ರು ಅಂತ ನನಗನ್ನಿಸ್ತಿರೋದು ಏನಂದರೆ, ಒಂದು ರವೀನಾ ಟಂಡನ್ ಅವರು ಆಲ್ರೆಡಿ ನಿಮಗೆ ರಮಿಕಾ ಸೇನಿಂದ ಒಂದು ಪಾತ್ರ ಮಾಡಿ ಅದ್ಭುತವಾಗಿ ಕಾಣ್ತಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಲ್ಲ ಅಂದರೆ ಕರೀನಾ ಕಪೂರ್ ಅವರು ಯಾವುದೇ ಕಾರಣಕ್ಕೂ ಸೆಕೆಂಡ್ ಆಪ್ಷನ್ ಅಂತೂ ಅಲ್ಲ, ಫಸ್ಟ್ ಆಪ್ಷನಲ್ಲೇ ಇಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಹಾಗೆಯೇ ಈಗ ಎರಡನೇ ಅಪ್ಡೇಟ್ ಬಂದು ಶಿವಣ್ಣ ಅವರು ಪೃಥ್ವಿರಾಜ್ ಸುಕುಮಾರನ್, ಅದೇ ನಮ್ಮ ಸಲಾರ್ನ ಸ್ಟಾರ್ ಆಗಿರುವಂಥ ಮಲಯಾಳಂ ಆ್ಯಕ್ಟರ್ ಆಗಿರುವಂಥವ್ರು, ಅವ್ರ ಜೊತೆ ಒಂದು ಕೊಲಾಬ್ರೇಷನಲ್ಲಿ ಒಂದು ಮೂವಿ ಬರ್ತಾಯಿದೆ. ನಾನು ಅನ್ಕೊತಿದ್ದೀನಿ ಶಿವಣ್ಣ ಅವ್ರು ಎಷ್ಟು ಕೊಲಾಬ್ರೇಷನ್ ನಡೀತಿದೆ ಅಲ್ಲ ಅಂತ. ಶಿವಣ್ಣ ಅವ್ರಿಗೆ ಗೊತ್ತಾಗಿರೋದೇನು ಅಂದರೆ, ಶಿವರಾಜ್ ಕುಮಾರ್ ಅವ್ರಿಗೆ ಗೊತ್ತಾಗಿರೋದೇನು ಅಂದರೆ, ಈ ಟೈಮಲ್ಲಿ ಇಂಡಿವಿಜುವಲ್ ಮೂವಿಗಿಂತನೂ ಗ್ಲೋರಿ ಜಾಸ್ತಿಯಾಗಿ ಅವ್ರದ್ದು ಬೇರೆ ಮೂವಿಗೆ ಹೋದಾಗ್ಲೇ ಅವ್ರದ್ದು ಜಾಸ್ತಿ ಆರ್ಭಟ ಇದೆ ಅಂತ. ಸೊ ನಾವೇನು ಗೊತ್ತಾ, ಕನ್ನಡಿಗರೇ ಆ ಸಪೋರ್ಟ್ ಕೊಡಲಿಲ್ಲ ಅಂತ ನನಗೆ ಅನ್ನಿಸ್ತಿರೋ ಅಂಥದ್ದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹೌದು, ಅವ್ರದ್ದು ಜೋಗಿ ಟೈಮಲ್ಲೆಲ್ಲ ಒಳ್ಳೆ ಸಪೋರ್ಟ್ ಕೊಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದರೂ ಕೂಡ ಈ ಟೈಮಲ್ಲಿ ಕೂಡ ಒಂದು ಸಪೋರ್ಟ್ ಬೇಕು ಅಂದರೆ ನಮ್ಮ ಕನ್ನಡಿಗರು ಕೊಡಲಿಲ್ವಲ್ಲ ಅಂತ ಅನ್ನಿಸ್ತಾ ಇದೆ. ನನಗೊಂದು ಚಿಕ್ಕದಾಗಿ ಅನ್ನಿಸ್ತಾ ಇರುವಂಥದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಇವತ್ತು ಬುಕ್ಕಿಂಗ್ ಆಲ್ರೆಡಿ ಓಪನ್ ಆಗಿದೆ 9 ಗಂಟೆಗೆ. ನೀವೆಲ್ಲರೂ ಎಕ್ಸೈಟೆಡ್ ಆಗಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ನೀವು ಒಂದು ಕ್ಲಿಪ್ನ ನೋಡ್ಕೊಬನ್ನಿ. ನಾನು ಇರೋದನ್ನು ಚೂರ ಹಾಕ್ಬಿಟ್ಟಿದ್ದೀನಿ. ನನಗೆ ಲೋಕಲ್ ಸ್ಟೂಡೆಂಟ್ಸು ಟಾಕ್ಸಿಕ್ ಮೂವಿಲಿ ಶ್ರುತಿ ಹಾಸನ್ ಅವರಿದ್ದಾರೆ, ಹಾಗೇನೆ ಇವರು ಕಿಯಾರಾ ಅಡ್ವಾನಿ ಅವರಿದ್ದಾರೆ. ಇವರಿಬ್ಬರೂ ಲೈಕ್ ಒಟ್ಟಿಗೆ ಇರ್ತಾರೆ. ಅಂದರೆ ಯಾವ ಪಾತ್ರಕ್ಕೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಕರೀನಾ ಕಪೂರ್ ಅವ್ರ ಸಿಸ್ಟರ್ ಪಾತ್ರಕ್ಕೆ ಅಂತ ಡಿಸೈಡ್ ಆಗಿದ್ದಾರೆ. ನಾಯಕಿಯಾಗಿ ಹೀರೋಯಿನ್ ಆಗಿ ಕಾಣಿಸ್ಕೊತಿರೋದಂತೂ ನಾನು ಫಸ್ಟ್ ಟೈಮ್ ಕೇಳ್ತಿರೋಂಥದ್ದು. ತೃಪ್ತಿ ದಿಮ್ರಿ ಅಂತ. ನೀವು ಏನಾದರೂ ಯಾವುದೋ ಮೂವಿಲಾದರೂ ನೋಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ನಾನು ಫಸ್ಟ್ ಟೈಮ್ ನೋಡ್ತಿರೋಂಥದ್ದು. ಆ್ಯಂಡ್ ಅದ್ಭುತವಾಗಿದ್ದಾರೆ ಕೂಡ, ಹೊಸ ಫೇಸ್ ಅಲ್ವಾ. ನನಗೆ ಹೆಂಗೆ ಕಾಣಿಸ್ತಿದ್ದಾರೆ ಅಂದರೆ, ಟು ಬಿ ಹಾನೆಸ್ಟಾಗಿ ಹೇಳಬೇಕು ಅಂದರೆ, ಆಲ್ರೆಡಿ ನಟಿಸಿರೋವಂಥ ಒಂದು ಮೂವಿ ಇದೆ KGF, ಅದರಲ್ಲಿರೋವಂಥ ಹೀರೋಯಿನ್ ಥರನೇ ಕಾಣಿಸ್ತಾ ಇದ್ದಾರೆ ಅಂತ, ಶ್ರೀನಿಧಿ ಶೆಟ್ಟಿ ಅವ್ರ ಥರನೇ ಇದ್ದಾರೆ ಅಂತ ನನಗೆ ಅನ್ನಿಸ್ತಿರೋವಂಥದ್ದು. ಆಮೇಲೆ ನಿಮಗೆ ಬಿಟ್ಟಿದ್ದು. ಹಾಗೆಯೇ ಈಗ ಅವತಾರ ಪುರುಷ 2 ಟ್ರೈಲರ್ ಯಾರು ನೋಡಿದಿರೋ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನಿಮಗೆ ಎಷ್ಟು ಇಷ್ಟ ಆಗಿದೆ ಅಂತ ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನನಗೇನು ಅನ್ನಿಸ್ತು ಅಂತ ಆನೆಸ್ಟಾಗಿ ಹೇಳೋದಾದರೆ, ಕಾಮಿಡಿ ಎಂಟರ್ಟೈನರ್ ಜೊತೆಗೆ ಸೀರಿಯಸ್ನೆಸ್ನ ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಿರೋವಂಥದ್ದು. ಎಷ್ಟು ಸೀರಿಯಸ್ನೆಸ್ ಬೇಕು, ಎಷ್ಟು ಕಾಮಿಡಿ ಬೇಕು, ಅದನ್ನು ಒಂದು ಲಾರ್ಜ್ ಸ್ಕೇಲಲ್ಲಿ ಎಳೆದು ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿ ಕ್ರಾಫ್ಟಿಂಗ್ ಮಾಡಿದರೆ ಟ್ರೈಲರಲ್ಲಿ ಅನಿಸಿದ್ದು. ಮೂವಿ ನೋಡಿದ್ಮೇಲೆ ಇನ್ನೂ ಡಿಸೈಡ್ ಮಾಡೋಣ ಅಂತಲೇ ಹೇಳ್ಬೋದು. ಇವರ ಡಿಸ್ಕಷನ್ ನಡೀಬೇಕಾದ್ರೆ ಇವ್ರಿಗೆ ಗೊತ್ತಾಗಿರೋದೇನು ಅಂದರೆ, ಮ್ಯಾಸಿವ್ ಆಗಿ ಬರೋಕ್ಕೆ ಹೊರಟಿದೆ ಡೆವಿಲ್ ಅಂತ ಗೊತ್ತಾಗಿದೆ. ಆದರೆ ನನಗೆ ಇನ್ಸೈಡ್ ಸೆಟ್ಟಿಂದ ಸಿಕ್ಕಿರೋಂಥ ನ್ಯೂಸ್ ಏನಂದರೆ, ಒಂದು ಫೈಟ್ ಸೀನ್, ಆ್ಯಕ್ಚುಲಿ ಫೈಟ್ ಸೀನ್ ಅಂದರೆ ಸರಿಯಾಗಲ್ಲ, ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ನಡೆದಿದೆ. ನೆನ್ನೆ ನಡೆದಿರೋವಂಥದ್ದು. ನೆನ್ನೆ ವೀಡಿಯೋ ಹಾಕಬೇಕಾಗಿತ್ತು, ಇವತ್ತು ಹಾಕ್ತಾಯಿದ್ದೀನಿ. ನೆನ್ನೆ ನಡೆದಿರೋಂಥ ಆ್ಯಕ್ಷನ್ ಸೀಕ್ವೆನ್ಸ್ ನೋಡಿ
ಲೈಕ್ ಅಲ್ಲಿ ಸೆಟ್ಟಿರಲ್ಲಿ ಇರೋರು ಹೇಳ್ತಿರೋಂಥದ್ದು ಬ್ರೋ ಇನ್ನೂ ಪ್ಯಾಕಪ್ ಮಾಡ್ತಾ ಇಲ್ಲ ಬ್ರೋ, ಇನ್ನೂ ನಡೀತಾನೆ ಇದೆ ಅಂತ. ಆ್ಯಕ್ಚುಲಿ ಏನಂದರೆ ಅವರೇನು ಒಂದೇ ದಿನದಲ್ಲಿ ಮುಗ್ಸೋಕ್ಕೆ ನೋಡ್ತಾ ಇಲ್ಲ, ಅದರ ಅರ್ಥ ಆ ಒಂದೊಂದು ಸೀನ್ನ ಪರ್ಟಿಕ್ಯುಲರ್ ಸೀನ್ನ ಅಷ್ಟು ಅಮೇಝಿಂಗಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಅವ್ರು ಹೇಳ್ದಂಗೆ ಮೊಕೋಬಾಟ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಮಿರರ್ ಮೇಸ್ ದ ಸೀನ್ ಅಂತಲೂ ಹೇಳಲಿಲ್ಲ, ಮಿರರ್ ಮೇಸ್ ದ ಸೀನ್ ಆದರೆ ಮೇ ಬಿ ಅದು 22ಕ್ಕೇ ಆಗೋಯ್ತು ಅಂತ ಅನ್ಕೊತಾ ಇದ್ದೀನಿ. ನನಗೆ ಕಾಣಿಸ್ತಾ ಇರೋವಂಥದ್ದು ಡಿ ಬಾಸ್ ಅವರ ಒಂದು ಡೆಡಿಕೇಶನ್ ಬೇರೆ ಎಲ್ಲ ಮೂವಿಗಿಂತನೂ ಇದರಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಹಾಗೆಯೇ ಅವರು ಮಂಗಳೂರಿಗೆ ವಿಸಿಟ್ ಕೊಟ್ಟಿದ್ರು. ಆಗ ಇದು ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊತೀನಿ, ಅಂದರೆ ಲೈಕ್ ಸೆಟ್ಟಲ್ಲಿರೋರಿಗೂ ಕೂಡ ನಾನು ಈ ವಿಷಯ ಶೇರ್ ಮಾಡ್ಕೊಂಡಿಲ್ಲ, ಇಲ್ಲೇ ವೀಡಿಯೋದಲ್ಲಿ ಡೈರೆಕ್ಟಾಗಿ ಹೇಳ್ತಿರೋವಂಥದ್ದು. ಫ್ರೆಂಡ್ ಅವರು ಹೋಗಿದ್ರು, ಅಂದರೆ ಮಂಗಳೂರಲ್ಲಿ ಇಲ್ಲೇ ಬಂದಿದ್ದರು. ಮಂಗಳೂರಿಗೆ ಬಂದಾಗ ಇವರಲ್ಲಿದ್ದರಂತೆ. ಲೈಕ್ ರೀಸೆಂಟಾಗಿ ಒಂದು ಮೂವಿ ರಿಲೀಸ್ ಆಯ್ತಲ್ಲ, ಗರಡಿ ಮೂವಿಯ ಹೀರೋ ಅವರು ಮತ್ತು ಇವರೆಲ್ಲ ಕೂತ್ಕೊಂಡು ಒಂದು ಜಾಗದಲ್ಲಿ ಲಂಚ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ ಕನ್ವರ್ಸೇಷನ್ ಮಧ್ಯದಲ್ಲಿ ಅವರು ಅಷ್ಟೇ ಹಂಬಲ್ ಅಂತ ಅಲ್ಲಿ ತೋರಿಸ್ಕೊತಿರೋವಂಥದ್ದು. ಅಂದರೆ ಅವರು ಮೀಟ್ ಆದ್ರಂತೆ, ಮಾತಾಡಿದ್ರಂತೆ, ಹಾಗೆ ಹಿಂಗೆ ಅಂತೆಲ್ಲ ಎಲ್ಲೋ ಒಂದು ವಿಷಯ ಆಯ್ತು ಆ್ಯಕ್ಚುಲಿ. ಆ್ಯಂಡ್ ಮಂಗಳೂರಿಗೆ ವಿಸಿಟ್ ಕೊಡೋದು ಅವ್ರಿಗೆ ಎಷ್ಟು ಇಷ್ಟ ಅಂತ ಆಲ್ರೆಡಿ ಸುದೀಪ್ ಸರ್ ಹೇಳ್ಕೊಂಡಿದ್ದಾರೆ, ದರ್ಶನ್ ಅವರು ಹೇಳ್ಕೊಂಡಿದ್ದಾರೆ. ಯಾರು ಮುಗ್ಬೀಳಲ್ಲ, ಒಂದು ಆರಾಮಾಗಿ ಫ್ರೀಯಾಗಿ ಬಿಡ್ತಾರೆ ನಮ್ಮನ್ನು ಅಂತೆಲ್ಲ ಹೇಳಿದ್ದಾರೆ. ಮಂಗಳೂರೇ ಹಾಗೆ, ಏನೂ ಹೇಳೋಂಗಿಲ್ಲ. ನನಗೆ ಹೆಂಗೆ ಗೊತ್ತಾ, ನನ್ನ ಹುಟ್ಟೂರು ಮಂಗಳೂರು ಆಗಿರೋವಂಥದ್ದು, ಆಮೇಲೆ ಹಾಸನ್ನು ನಾನು ಬೆಳೆದಿದ್ದೂರು. ಆದರೆ ಇಲ್ಲಿ ವಿಷಯ ಏನಂದರೆ ಎರಡೂ ಕೂಡ ಡಿಫ್ರೆಂಟ್ ಕೊಡ್ತಾರೆ. ನಮ್ಮ ಹಾಸನಲ್ಲಿ ರೆಸ್ಪೆಕ್ಟ್ ಕೊಡ್ತಾರೆ, ಅದ್ರ ಜೊತೆಗೆ ಅವ್ರನ್ನ ಪ್ರೀತಿ ಅದು ಒಳಗಡೆಯಿಂದ ಇನ್ನೂ ಜಾಸ್ತಿಯಾಗಿ ಬರುತ್ತೆ. ಸೊ ನಾನು ಎರಡನ್ನೂ ಕಂಪ್ಲೇಂಟ್ ಮಾಡಿಲ್ಲ, ನಾನು ಎರಡನ್ನೂ ನೋಡಿರೋಂಥ ಎರಡು ಜೀವನನೂ ನೋಡಿದ್ದೀನಿ. ಈಗ ಕಾಂತಾರ ಬಗ್ಗೆ ಮಾತಾಡೋದು ಡೈರೆಕ್ಟಾಗಿ, ಆ್ಯಕ್ಚುಲಿ ಏನಂದರೆ ಡೈರೆಕ್ಟಾಗಿ ಸೆಟ್ಟಿಂದನೇ ಬಂದಿರೋಂಥ ನ್ಯೂಸ್. ಅದು ಆ್ಯಕ್ಚುಲಿ ಸೆಟ್ಟಿಂದ ಅಂತ ಹೇಳೋದು ತಪ್ಪಾಗುತ್ತೆ. ಆ್ಯಕ್ಟರ್ಸ್, ಅಲ್ಲಿರೋಂಥ ಆ್ಯಕ್ಟರ್ಸ್ ತಿಳಿಸಿರೋಂಥ ನ್ಯೂಸ್ ಆಗಿರೋವಂಥದ್ದು. ತುಂಬ ಹಂಬಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ. ಅಂದರೆ ಲೈಕ್ ಅವ್ರು ಹೆಂಗಿರ್ತಾರೆ ಅಂದರೆ ಮಂಗಳೂರು ಅನ್ನೋ ರೀತಿಲೇ ಇರ್ತಾರೆ, ನಮ್ಮ ದಕ್ಷಿಣ ಕನ್ನಡದವರು ಅನ್ನೋ ರೀತಿಲೇ ಇರೋವಂಥದ್ದು. ಸೊ ಇವ್ರು ತಿಳಿಸಿರೋವಂಥ ನ್ಯೂಸ್ ಏನಂದರೆ ಶೂಟಿಂಗ್ ಏನಿದೆ ಅದು ಬರೋ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲ ಡ್ರಾಫ್ಟ್ ಅದು ಇದೆಲ್ಲ ನಡೆದಿದೆ. ಆ್ಯಂಡ್ ಅಲ್ಲಿರೋಂಥ ಆ್ಯಕ್ಟರ್ಸ್ಗಳಿಗೇನೆ ಶಾಕಿಂಗ್ ಏನಂದರೆ ಓಕೆ ಇದು ಈ ರೀತಿ ತೊಗೊಳುತ್ತಾ ಟರ್ನ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ನಿಮಗೆ ತುಂಬಾ ಹಳೆ ವೀಡಿಯೋದಲ್ಲಿ ಈ ತಿಂಗಳಿಂದ ಅಂತ. ಇದನ್ನು ದುಕ್ಕೊಂಡು ಫೆಬ್ರವರಿಯಿಂದನೂ ದುಕ್ಕೊಂಡೇ ಬರ್ತಿದ್ದಾರೆ. ಫೆಬ್ರವರಿ ಆಯಿತು, ಮಾರ್ಚ್ ಆಯಿತು, ಈಗ ಏಪ್ರಿಲ್ ಆಯಿತು, ಈಗಲಾದರೂ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳೋದಾದರೆ ನಿಜವಾಗ್ಲೂ ಕನ್ಫರ್ಮ್ಡ್ ಆಗಿ ಹೇಳ್ತಿರೋವಂಥದ್ದು ಬರೋ ತಿಂಗಳಿಂದ ನಿಜವಾಗ್ಲೂ ಸ್ಟಾರ್ಟ್ ಮಾಡ್ತಿದ್ದಾರೆ. ಏಪ್ರಿಲ್ ಮಂತಿಂದ ಸ್ಟಾರ್ಟಿಂಗಿಂದನೇ, ಫಸ್ಟ್ ವೀಕಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, ಆದರೆ ಫಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. RCB ಫ್ಯಾನ್ಸ್ ಅಂತೂ ತುಂಬಾ ಖುಷಿಯಾಗಿರ್ತೀರ. ಆಲ್ರೆಡಿ ಒಂದು ಸೆಕೆಂಡ್ ಮ್ಯಾಚ್ ಅವ್ರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟ್ ಮ್ಯಾಚ್ ದೇವರಿಗೆ ಅಂತ ಹೇಳಾಗಿದೆ, ಸೆಕೆಂಡ್ನೇ ಮ್ಯಾಚು ಕೂಡ ದೇವರಿಗೆ ಅಂತಲೇ ಹೇಳ್ತಾರೆ. ಅಂದರೆ ಗೆಲ್ಲೋ ರೀತಿಲಿ ಹೇಳ್ತಿರೋವಂಥದ್ದು. ನಾನೊಂದು ಹೇಳಲ್ಲ, ಕಿಂಗ್ ಕೊಹ್ಲಿ ಅವ್ರದ್ದು ಒಂದು ಆಟನ ನೋಡಿ ನನಗೇನು ಅನಿಸಿದ್ದು ಅಂದರೆ ಅವ್ರು ನಿಂತಿರೋ ರೀತಿಲಿ ಅಥವಾ ಒಂದು ಸ್ಟಡಿಯಾಗಿ ಒಂದು ಕಾನ್ಫಿಡೆನ್ಸಲ್ಲಿ ಹೊಡಿತಾ ಇರ್ತಾರಲ್ಲ ಶಾಟ್ನ, ಅದರಲ್ಲೇ ನಮಗೆ ಗೊತ್ತಾಗುತ್ತೆ ಓಕೆ ಅವ್ರು ಸ್ಟಡಿ ಆಗಿದ್ದಾರೆ, ಒಂದು ಸೆಂಚುರಿ ಬಾರಿಸ್ತಾರೆ ಅಂತ ಅನ್ನಿಸುತ್ತೆ. ಆದರೂ ಕೂಡ ಕ್ಯಾಚಲ್ಲಿ ಔಟ್ ಆದರೂ ಏನು ಮಾಡೋಂಗಿಲ್ಲ. ಅಂದರೆ 77ಕ್ಕೆ ಬಂದಾಗಲೂ ಕೂಡ ನನಗೆ ಕಾನ್ಫಿಡೆನ್ಸ್ ಇದೆ, ಕಾಣಿಸ್ತಾ ಇದೆ, ಇಲ್ಲಿ ನಿಂತಿದ್ದಾರೆ ಅವರು, ಹೊಡಿತಾ ಇದ್ದಾರೆ ಅಂದರೆ ಅದರ ಅರ್ಥ ಇನ್ನು ಸೆಂಚುರಿ ಮಾಡ್ತಾರೆ, ಕಾನ್ಫಿಡೆನ್ಸ್ ಕಾಣಿಸ್ತಾ ಇರುತ್ತೆ. ಕೆಲವೊಂದು ಟೈಮ್ ಅದು ಇರಲ್ಲ, ಅದರಿಂದನೇ ಮೇ ಬಿ ಔಟ್ ಆಗ್ತಿರೋದೇನೋ ಅಂತ ಅನ್ನಿಸ್ತಾ ಇರುತ್ತೆ. ಅಂದರೆ ಅವ್ರು ಹೊಡೆದಾಗ, ಅಂದರೆ ಯಾವಾಗ ಕೊಹ್ಲಿ ಹೊಡಿತಾರಲ್ಲ ಆವಾಗ ಆ ಮ್ಯಾಚ್ ವಿನ್ ಆಗುತ್ತೆ. ಆ್ಯಾವ್ರೇಜ್ ಆಗಿ ತೊಗೊಳ್ಳೋದಾದರೆ ಜಾಸ್ತಿ ಮ್ಯಾಚ್ ಕೊಹ್ಲಿ ಹೊಡೆದಿರೋವಂಥ ಮ್ಯಾಚಲ್ಲೇ ಜಾಸ್ತಿ ವಿನ್ ಆಗಿರೋವಂಥದ್ದು. ಆ್ಯಂಡ್ ಬೆಸ್ಟ್ ಫಿನಿಶ್ ಅಂತಲೇ ಹೇಳ್ಬೋದು. ನಿಮಗೆ ಚಾನ್ಸೇ ಕೊಟ್ಟಿಲ್ಲ, ಈ ಒಂದು ಏನಂತಾರೆ ಹೆದರಿಕೆ ಆಗೋ ರೀತಿ ಚಾನ್ಸು ಕೂಡ ಕೊಟ್ಟಿಲ್ಲ. ಯಾರ್ಯಾರಿಗೆ ಅಷ್ಟು ಹೆದರಿಕೆ ಆಗಿತ್ತು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೆಸ್ಟ್ ಫಿನಿಶ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. RCB ಮ್ಯಾಚು, ನೆಕ್ಸ್ಟ್ ಮ್ಯಾಚು ಕೂಡ ನಾನು ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಏನಿರುತ್ತೆ ಅಂತ. RCB ವರ್ಸಸ್ KKR, ಹಿಯರ್ ವಿ ಕಮ್. ಎಲ್ಲದನ್ನು ಆದಷ್ಟು ಕವರ್ ಮಾಡೋಕೆ ನೋಡಿದ್ದೀನಿ. ಇನ್ನು ನಾಳೆ ವೀಡಿಯೋ ಬರೋಲ್ಲ, ನಾನು ಡೈರೆಕ್ಟಾಗಿ 29ಗೆ ವೀಡಿಯೋ ಆಗಿರೋಂಥದ್ದು. ಅದಾದ ಮೇಲೆ ನೆಕ್ಸ್ಟ್ ಮಂತಿಂದ ಡೈರೆಕ್ಟಾಗಿ ನಿಮಗೆ ಯಾವುದೇ ಒಂದು ನಾನ್ ಸ್ಟಾಪ್ ಅಪ್ಡೇಟ್ ಜೊತೆಗೆ ಎಂಟರ್ಟೈನ್ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ತಾ, ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.